ರಾಜ್ಯಾದ್ಯಂತ ಮನೆ ಮಾಡಿದೆ ಮಹಾಶಿವರಾತ್ರಿಯ ಸಂಭ್ರಮ. ಮೈಸೂರು ಅರಮನೆಯಲ್ಲೂ ಕೂಡ ತ್ರಿನೇಶ್ವರನಿಗೆ ಪೂಜಾ ಕೈಂಕರ್ಯಗಳು ನೆರವೇರಿದೆ. ವಿವಿಧ ಮಂಗಳ ದ್ರವ್ಯಗಳಿಂದ ರುದ್ರಾಭಿಷೇಕವನ್ನ ನೆರವೇರಿಸಲಾಗಿದೆ. ಮುಂಜಾನೆಯಿಂದಲೇ ಶಿವಾಲಯದಲ್ಲಿ ಭಕ್ತಾದಿಗಳು ದೊಡ್ಡ ಪ್ರಮಾಣದಲ್ಲಿ ನೆರೆದಿದ್ದಾರೆ. ಪೂಜೆಗೆ ತ್ರಿವೇಶ್ವರನಿಗೆ ಚಿನ್ನದ ಕೊಳಗ ಧಾರಣೆಯನ್ನು ಮಾಡಲಾಗಿದ್ದು, ಜಿಲ್ಲಾ ಖಜಾನೆಯಿಂದ 11 ಕೆಜಿ ತೂಕದ ಚಿನ್ನದ ಕೊಳಗ ಧಾರಣೆಯನ್ನು ಮಾಡಲಾಗಿದೆ. ರಾಜ್ಯಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಮೈಸೂರು ಅರಮನೆಯಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದೆ. ನಾಡಿನೆಲ್ಲೆಡೆ ಶಿವರಾತ್ರಿಯ ಸಂಭ್ರಮ ಸಡಗರ ಜೋರಾಗಿರ್ತಕ್ಕಂಥದ್ದು. ಮೈಸೂರು ಅರಮನೆಯ ತ್ರಿನೇಶ್ವರ ದೇವಸ್ಥಾನದಲ್ಲೂ ಕೂಡ ಶಿವರಾತ್ರಿ ಅಂಗವಾಗಿ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳಾಗ್ತಾ ಇದೆ. ಮುಂಜಾನೆಯಿಂದಲೇ ಕೂಡ ಶಿವನಿಗೆ ವಿವಿಧ ಬಗೆಯ ಅಭಿಷೇಕಗಳಾಗಿರ್ತಕ್ಕಂಥದ್ದು. ಮೊದಲೇ ಕೂಡ ಶಿವ ಅಭಿಷೇಕ ಪ್ರಿಯ ಆಗಿರ್ತಕ್ಕಂಥದ್ದು. ಅದರಲ್ಲೂ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಮೈಸೂರು ಅರಮನೆಯ ಆವರಣದಲ್ಲಿರ್ತಕ್ಕಂಥ ಈ ಒಂದು ತ್ರಿನೇಶ್ವರ ದೇವಸ್ಥಾನ ಏನಿದೆ, ಈ ಒಂದು ಲಿಂಗಕ್ಕೆ ಧಾರಣೆ ಮಾಡಿರ್ತಕ್ಕಂತಹ ಚಿನ್ನದ ಕೊಳಗ. ಅಂದ್ರೆ ವರ್ಷಕ್ಕೆ ಒಂದು ಬಾರಿ ಭಕ್ತರಿಗೆ ದರ್ಶನದ ಅವಕಾಶ ಇರ್ತಕ್ಕಂಥ ಈ ಒಂದು ಚಿನ್ನದ ಕೊಳಗವನ್ನ ಶಿವರಾತ್ರಿ ಹಬ್ಬದ ದಿನ ಧಾರಣೆ ಮಾಡಲಾಗುತ್ತೆ. ಇದನ್ನ ಇವತ್ತು ಜಾಗರಣೆ ಮಾಡ್ತಕ್ಕಂಥ ಇಡೀ ಭಕ್ತಾದಿಗಳಿಗೆಲ್ರಿಗೂ ಕೂಡ ನೋಡುವಂತ ದರ್ಶನ ಮಾಡುವಂತ ಅವಕಾಶ ಇರ್ತಕ್ಕಂಥದ್ದು. ಮುಂಜಾನೆಯಿಂದಲೇ ಕೂಡ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಒಂದು ಕೊಳಗದ ದರ್ಶನವನ್ನ ಕೂಡ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಏನು ಅರಮನೆ ಆವರಣದಲ್ಲಿ ತ್ರಿನೇಶ್ವರ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಮುಂಜಾನೆಯಿಂದಲೇ ಕೂಡ ಸರತಿ ಸಾಲಿನಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆಯ ಸಂದರ್ಭದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ವರ್ಷವಿಡೀ ಬರ್ತಕ್ಕಂತಹ ಈ ಶಿವರಾತ್ರಿಗಳೇನಿದೆ, ಅದರಲ್ಲೂ ಕೂಡ ಶಿವರಾತ್ರಿ ಈ ಸಂದರ್ಭದಲ್ಲಿ ಬರುವಂತಹ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿದ್ರೆ ಇಡೀ ವರ್ಷದಲ್ಲಿ ಕೂಡ ಶಿವನನ್ನ ಆರಾಧನೆ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಈ ಹಿನ್ನೆಲೆಯಲ್ಲಿ ಅರ್ಚಕರಾಗಿರ್ತಕ್ಕಂಥ ಸ್ಕಂದ ಅವ್ರ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡೋಣ. ಇವತ್ತಿನ ಆಚರಣೆ ವಿಶೇಷತೆಗಳ ಬಗ್ಗೆ ಮಾತಾಡೋದಾದ್ರೆ, ವಾಕರ್ತ ಇವ ಸಂಪ್ರಪ್ತೋ ವಾಕರ್ತ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ವಿಶೇಷವಾಗಿ ವರ್ಷದಲ್ಲಿ 12 ತಿಂಗಳು ಸಹ ಶಿವರಾತ್ರಿ ಹಬ್ಬದ ಆಚರಣೆ ಉಂಟು. ಅದರಲ್ಲಿ ಮಾಘ ಮಾಸದಲ್ಲಿ ಬರತಕ್ಕಂಥ ಶಿವರಾತ್ರಿ ವಿಶೇಷ. ವರ್ಷೇ ಮಾಸೇ ಮಾಸೇತು ಕರ್ತವ್ಯ ಮಾಘ ಮಾಸೇ ಪ್ರಶಸ್ತಯೇತ್ ಅಂತ. ಅಂದ್ರೆ ಮಾಘ ಮಾಸದಲ್ಲಿ ಬರತಕ್ಕಂತಹ ಶಿವರಾತ್ರಿ ದಿನ ಯಾರು ಶಿವನನ್ನ ಆರಾಧನೆ ಮಾಡ್ತಾರೋ ವರ್ಷದಲ್ಲಿ ಶಿವನನ್ನ ಪೂಜೆ ಮಾಡಿದ ಫಲ ಒಂದೇ ದಿವಸದಲ್ಲಿ ಸಿಗುತ್ತೆ ಅನ್ನೋದು ನಂಬಿಕೆ. ನಮ್ಮ ಪಾಪಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ. ಅದರಿಂದ ಇವತ್ತಿನ ದಿನ ಶಿವನ ದರ್ಶನ ಮಾಡೋದು ವಿಶೇಷ. ಈ ಸಂದರ್ಭದಲ್ಲಿ ದೇವರ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ? ಯಾಕಂದ್ರೆ ವರ್ಷ ಪೂರ್ತಿ ಶಿವನನ್ನ ಬಹುತೇಕರು ನೋಡಿರೋದಿಲ್ಲ. ಶಿವರಾತ್ರಿ ದಿನ ಜಾಗರಣೆಯ ಮೂಲಕವಾಗಿ ಆಚರಣೆಯನ್ನ ಮಾಡ್ತಾರೆ ಅಂತ ಭಕ್ತಾದಿಗಳಿಗೆ ಭಕ್ತಿಯಿಂದ ಶಿವರನ್ನ ಆರಾಧನೆ ಮಾಡಬೇಕು. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ನಾವು ಬೇರೆ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂತಹ ಪಾಪಗಳು ದೇವಸ್ಥಾನಗಳಲ್ಲಿ ನಿವಾರಣೆ ಆಗುತ್ತೆ. ಆದ್ರೆ ನಾವು ದೇವಸ್ಥಾನಕ್ಕೆ ಬಂದು ಪ್ರಸಾದ ಕೊಡ್ತಾರೆ, ಪ್ರಸಾದನ ಎಲ್ಲೆಲ್ಲೋ ಇಡೋದು, ದೇವರಿಗೆ ಒಂದು ಸರಿಯಾಗಿ ನೀಡಿದ ಅಂದ್ರೆ ನಮ್ಮ ಮನಸ್ಸಿಗೆ ಮೆಚ್ಚಂಗ್ ನಡಿಬೇಕು. ನಮ್ಮ ಮನಸ್ಸಿಗೆ ಮೆಚ್ಚಂಗ್ ನಾವು ನಡೀಲಿಲ್ಲ ಅಂದ್ರೆ ಅದರಿಂದ ನಮಗೆ ಪಾಪ ಉಂಟಾಗುತ್ತೆ. ಆ ಪಾಪಗಳನ್ನ ಯಾರು ಕಟ್ಕೊಳ್ಳೋದು ಬೇಡ. ಎಲ್ಲರೂ ನಮ್ಮ ಮನಸ್ಸಿಗೆ ಮೆಚ್ಚಂಗ್ ನಡಿಯೋಣ, ಈಶ್ವರ ಮೆಚ್ಚುವಂಗ್ ನಡಿಯೋಣ ಅಂತೇಳಿ. ಇದು ಈಗ ತ್ರಿನೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ನಡೆತಕ್ಕಂಥ ಪೂಜಾ ಕೈಂಕರ್ಯಗಳು ಮತ್ತೆ ಶಿವರಾತ್ರಿಯ ವಿಶೇಷವಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.